ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸಿಹಿ ರೆಸಿಪಿ. ಕೇವಲ 100 ರೂಪಾಯಿನ ಖರ್ಚು ಮಾಡಿದ್ರೆ ಅರ್ಧ ಕೆಜಿಯಷ್ಟು ರಸಮಲೈನ ಮಾಡ್ಕೋಬೋದು. ಸುಮಾರು ಒಂದು 15 ರಸಮಲೈಗಳನ್ನ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೇಲಿ ಮಾಡ್ಕೊಂಡ್ರೆ ರುಚಿ ಎರಡೂ ಚೆನ್ನಾಗಿರುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. 1 ಲೀಟ್ರಷ್ಟು ಹಾಲು. ಫುಲ್ ಕ್ರೀಮ್ ಮಿಲ್ಕ್, ಗಟ್ಟಿಯಾಗಿರೋ ಹಾಲನ್ನ ಉಪಯೋಗ ಮಾಡಿದ್ರೆ ಒಳ್ಳೆಯದು. ಹಾಲನ್ನ ಉಕ್ಕಿಸ್ಕೋಬೇಕು, ಚೆನ್ನಾಗಿ ಕಾಯಿಸ್ಕೋಬೇಕು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಆಗಾಗ ಕಲಿಸ್ತಾ ಇರಿ, ಇಲ್ಲಾಂದರೆ ಹಾಲು ತಳ ಸೀದೋದ್ರೆ ಟೇಸ್ಟು ಕೆಟ್ಟೋಗುತ್ತೆ. ಈಗ ಹಾಲು ಚೆನ್ನಾಗಿ ಕಾದಿದೆ, ಉಕ್ಕು ಬರ್ತಾ ಇದೆ. ಸಕ್ಕರೆ ಸುಮಾರು ಒಂದು 100 ಗ್ರಾಮ್ಸಷ್ಟು. ಕೇಸರಿ ದಾಳ. ಈ ಪದಾರ್ಥಗಳನ್ನ ಹಾಕ್ಕೊಂಡ್ಮೇಲೆ ಹಾಲನ್ನ ಸ್ವಲ್ಪ ಮಟ್ಟಕ್ಕಷ್ಟು ಗಟ್ಟಿ ಮಾಡ್ಕೋಬೇಕು. ಅಂದರೆ 1 ಲೀಟ್ರ್ ಹಾಲಿದ್ರೆ 3/4 ಲೀಟ್ರಷ್ಟು ಮಾಡ್ಕೋಬೇಕು. ಅಥವಾ ಬೇಗನೆ ಹಾಲನ್ನ ಗಟ್ಟಿ ಮಾಡ್ಕೊಳ್ಳಂಗಿದ್ರೆ ಹಾಲಿನ ಪೌಡರ್ ಮನೇಲಿದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು. ಹಾಲಿನ ಪೌಡರ್ನ ಸೇರಿಸ್ಕೊಂಡ್ರೆ ಬೇಗನೆ ಹಾಲು ಗಟ್ಟಿಯಾಗುತ್ತೆ. ಈಗ ಹಾಲು ರೆಡಿಯಾಗಿದೆ. ಇಷ್ಟ ಇದ್ದರೆ ಇದಕ್ಕೆ ಡ್ರೈ ಫ್ರೂಟ್ಸ್ನ ಕೂಡ ಸೇರಿಸ್ಕೋಬೋದು. ಬಾದಾಮಿ, ಪಿಸ್ತಾ, ಗೋಡಂಬಿ ಅದನ್ನೆಲ್ಲ ಚೆನ್ನಾಗಿ ಕುಟ್ಟು ಹಾಕ್ಕೋಬೋದು. ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಆಮೇಲೆ ಹಾಲಿಗೆ ಕೇಸರಿ ದಳ ಹಾಕೊಳ್ಳೋ ಅವಶ್ಯಕತೆ ಕೂಡ ಏನಿಲ್ಲ. ಮನೇಲಿತ್ತು, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಕೇಸರಿ ದಳ ಹಾಕ್ಕೊಳ್ದೆ ಕೂಡ ಮಾಡ್ಕೋಬೋದು. ದೊಡ್ಡದಾಗಿರೋ ಪ್ಲೇಟು, ಸುಮಾರು ಒಂದು 200 ಗ್ರಾಮ್ಸಷ್ಟು ಪನ್ನೀರು ಮನೆಯಲ್ಲೇ ಮಾಡಿರೋದು. ಇದ್ರ ರೆಸಿಪಿನ ಈ ವಿಡಿಯೋ ಕೊನೆಯಲ್ಲಿ ಸೇರಿಸ್ತೀನಿ. ಆವಾಗ ಪನ್ನೀರನ್ನ ಹೇಗೆ ಮನೆಯಲ್ಲಿ ಮಾಡ್ಕೋಬೋದು ಅಂತ ಕೂಡ ನೋಡ್ಕೋಬೋದು. ಈಗ ಪನ್ನೀರನ್ನ ಚೆನ್ನಾಗಿ ನಾದ್ಕೋಬೇಕು. ಚಪಾತಿಗೆಲ್ಲ ಹಿಟ್ಟನ್ನ ನಾದ್ಕೊಳ್ತೀವಲ್ಲ, ಆ ರೀತಿಯಾಗಿ ಸ್ಮೂತಾಗಿರೋ ಟೆಕ್ಸ್ಚರ್ ಬರಬೇಕು. ಆ ರೀತಿ ಆಗೋವರೆಗೂ ಚೆನ್ನಾಗಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಅಂಗೈಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಹೋಗಬೇಕು. 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರು. ಇದು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ, ನಾನು ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿರೋ ಬೈಂಡಿಂಗ್ ಬರಲಿ ಅಂತ. ಈಗ ಚೆನ್ನಾಗಿ ಸುಮಾರು ಒಂದು 7ರಿಂದ 8 ನಿಮಿಷ ಇದನ್ನು ಚೆನ್ನಾಗಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಅಂಗೈ ಉಪಯೋಗಿಸಿ ಚೆನ್ನಾಗಿ ನುಣ್ಣಗೆ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿಯಾಗಿ ಶೇಪ್ ಮಾಡ್ಕೋಬೇಕು. ಸಣ್ಣ ಸಣ್ಣ ಗೋಲಿ ಆಕಾರದಲ್ಲಿ ಕೂಡ ಮಾಡ್ಕೋಬೋದು. ಅಂಗೂರಿ ರಸಮಲೈ ಅಂತ ಸಿಗುತ್ತಲ್ಲ, ಆ ರೀತಿ ಕೂಡ ಮಾಡ್ಕೋಬೋದು. 20 ರಸಮಲೈಗಳಾಗಿದ್ದಾವೆ. 18ರಿಂದ 20 ರಸಮಲೈಗಳು ಆಗಿದ್ದಾವೆ. 1 ಲೀಟ್ರಷ್ಟು ನೀರನ್ನ ಕಾಯಿಗೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕಾದಿದೆ. ಇದಕ್ಕೂ ಕೂಡ ಸುಮಾರು ಒಂದು 100 ಗ್ರಾಮ್ಸಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಶೇಪ್ ಮಾಡ್ಕೊಂಡ್ಮೇಲೆ ಇಷ್ಟ ಇದ್ದರೆ ಅಥವಾ ಪರ್ಫೆಕ್ಟಾಗಿ ಬೇಕನ್ನಂಗಿದ್ರೆ ಫ್ರಿಡ್ಜಲ್ಲಿ ಸುಮಾರು ಒಂದು 10 ನಿಮಿಷ ಇಟ್ಕೊಂಡ್ರೆ ಕರೆಕ್ಟಾಗಿರೋ ಟೆಕ್ಸ್ಚರಲ್ಲಿ ಬರುತ್ತೆ. ತೀರನೇ ಸಾಫ್ಟ್ ಇರೋದಿಲ್ಲ. ಈಗ ಗ್ಯಾಸ್ ಸ್ಟವ್ನ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ರಸಮಲೈ ಸೈಜು ಜಾಸ್ತಿ ಆಗುತ್ತೆ, ದೊಡ್ಡದಾಗುತ್ತೆ. 10 ನಿಮಿಷ ಆದಮೇಲೆ ಸೈಜು ದೊಡ್ಡದಾಗಿದೆ ನೋಡಿ. ಈಗ ತಕ್ಷಣವೇ ನೀರಿಂದ ತೆಗಿಯೋಕ್ಕೆ ಹೋಗ್ಬಿಡಿ, ಸಾಫ್ಟಾಗಿರುತ್ತೆ. ಸ್ವಲ್ಪ ತಣ್ಣಗಾಗಲಿ ಅಥವಾ ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಟು ಕೂಡ ಆಮೇಲೆ ಕೂಡ ಸರ್ವ್ ಮಾಡ್ಬೋದು. ಸರ್ವ್ ಮಾಡ್ತಾಯಿದ್ದೀನಿ. ಕೇಕ್ ಟ್ರೇ ಇತ್ತು ಮನೇಲಿ, ಅದರಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರೋ ಫೋಟೋ ತೆಗಿಬೋದು ಅಂತ. ಇದ್ರ ಮೇಲೆ ಮಾಡಿಟ್ಕೊಂಡಿದ್ನಲ್ಲ ಮಿಲ್ಕ್ ಮಸಾಲ ಹಾಲು, ಅದು ಮತ್ತೊಮ್ಮೆ ಇದನ್ನು ಫ್ರಿಡ್ಜಲ್ಲಿ 1-2 ಅವರ್ ಸ್ಟೋರ್ ಮಾಡಿ ತಿಂದರೆ ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ. ಟ್ರೈ ಮಾಡಿ ನೋಡಿ ಮಕ್ಕಳಿಗೆ. ಬೇಸಿಗೆ ರಜಾ ಈ ರೀತಿಯಾಗಿ ಮಾಡಿದ್ರೆ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಮಕ್ಕಳು. ಆರೋಗ್ಯಕರವಾಗಿ ಕೂಡ ಇರುತ್ತೆ ಮನೇಲಿ ಮಾಡಿಕೊಂಡ್ರೆ. ಇದ್ರ ಮೇಲೆ ಕೂಡ ಡ್ರೈ ಫ್ರೂಟ್ಸ್ ಮನೇಲಿದ್ದರೆ ಸಣ್ಣದಾಗಿ ಕಟ್ ಮಾಡಿ ಉಪಯೋಗ ಮಾಡ್ಬೋದು. 1 ಲೀಟ್ರಷ್ಟು ಹಾಲನ್ನ ಕಾಯಿಗೆ ಇಟ್ಕೊಂಡಿದ್ದೀನಿ. ಹಾಲು ಗಟ್ಟಿಯಾಗಿರಬೇಕು, ಫುಲ್ ಕ್ರೀಮ್ ಮಿಲ್ಕ್ ಇರಬೇಕು. ನೀರನ್ನ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಎಮ್ಮೆ ಹಾಲಿದ್ರೂ ಕೂಡ ಒಳ್ಳೆಯದು. ಅದರಲ್ಲಿ ಫ್ಯಾಟ್ ಕಂಟೆಂಟ್, ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ. ಸಣ್ಣ ಉರಿಲಿ ಇಟ್ಕೊಂಡು ಹಾಲನ್ನ ಕಾಯಿಸ್ಕೋಬೇಕು. ದಿನ ಹಾಲು ಕಾಯಿಸ್ಕೊಳ್ತೀರಲ್ಲ, ಅದೇ ರೀತಿಯಾಗಿ ಕಾಯಿಸ್ಕೋಬೇಕು. ಮತ್ತೇನು ಸ್ಪೆಷಲ್ ಇಲ್ಲ. ಆಗಾಗ ಕಲಿಸ್ತಾ ಇರಿ, ಇಲ್ಲಾಂದರೆ ತಳ ಸೀದೋಗುತ್ತೆ. ಹಾಲು ಚೆನ್ನಾಗಿ ಕಾದಿದೆ, ಉಕ್ಕು ಬಂದಿದೆ. ಚಿಟಿಕೆಯಷ್ಟು ಉಪ್ಪು. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಪನ್ನೀರು ಸಪ್ಪೆ ಬರೋದಿಲ್ಲ. ಇದು ಲಿಂಬೆ ರಸ. 1 ದೊಡ್ಡ ಲಿಂಬೆಹಣ್ಣು ಉಪಯೋಗ ಮಾಡಿದ್ದೀನಿ. 1 ಲೀಟ್ರ್ ಹಾಲಿಗೆ 1 ದೊಡ್ಡ ಲಿಂಬೆಹಣ್ಣು ಸಾಕಾಗುತ್ತೆ. ಲಿಂಬೆ ರಸದ ಜೊತೆಗೆ 1-2 ಚಮಚ ನೀರನ್ನು ಕೂಡ ಸೇರಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಲಿಂಬೆ ರಸನ ಹಾಕ್ತಾ ಹೋಗಬೇಕು. ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿ ಕಲಸಿ ಒಂದು 30 ಸೆಕೆಂಡ್ ಅಷ್ಟು. ಮತ್ತೊಮ್ಮೆ ಸ್ವಲ್ಪ ಹಾಕ್ಕೊಳ್ಳಿ. ಸುಮಾರು ಒಂದು 3ರಿಂದ 4 ಸಲ ಈ ರೀತಿಯಾಗಿ ಮಾಡ್ಕೋಬೇಕು. ಲಿಂಬೆ ರಸಕ್ಕೆ ಬದಲಾಗಿ ಮನೆಯಲ್ಲಿ ವಿನೆಗರ್ ಇದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಆದರೆ ಲಿಂಬೆ ಹಣ್ಣು ಎಲ್ಲರ ಮನೆಯಲ್ಲೂ ಸುಲಭವಾಗಿ ಸಿಗುತ್ತೆ. ಅದಕ್ಕೋಸ್ಕರವಾಗಿ ನಾನು ಲಿಂಬೆ ಹಣ್ಣೇ ಉಪಯೋಗ ಮಾಡ್ತಾ ಇದ್ದೀನಿ. ಈಗ ಹಾಲು ಚೆನ್ನಾಗಿ ಒಡೆದಿದೆ, ನೀರಿನ ಅಂಶ ಎಲ್ಲ ಬೇರೆ ಆಗಿದೆ. ಮೊದಲೇ ಹೇಳ್ದಂಗೆ
1 ಲೀಟ್ರ್ ಹಾಲಿಗೆ 1 ಲಿಂಬೆಹಣ್ಣು, 1 ದೊಡ್ಡ ಲಿಂಬೆಹಣ್ಣು ಸಾಕಾಗುತ್ತೆ. ಲಿಂಬೆ ರಸನ ಹಿಂಡ್ಕೊಂಡ್ಮೇಲೆ ಬೀಜ ಎಲ್ಲ ತೆಗೆದ್ಬಿಡ್ಬೇಕು. ಅದಕ್ಕೆ 1-2 ಚಮಚದಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ದೊಡ್ಡದಾಗಿರೋದು ಪಾತ್ರೆ ತಗೊಂಡಿದ್ದೀನಿ. ಅದ್ರ ಮೇಲೆ ಜರಡಿ, ಅದ್ರ ಮೇಲೆ ತೆಳುವಾಗಿರೋ ಬಟ್ಟೆ ಚೆನ್ನಾಗಿ ಕ್ಲೀನಾಗಿರಬೇಕು, ಹೋಗ್ದಿರೋ ಬಟ್ಟೆ ಇರಬೇಕು. ಅದ್ರ ಮೇಲೆ ಹೊಡೆದಿರೋ ಹಾಲು, ಇದ್ರ ಮೇಲೆ ಸುಮಾರು 2-3 ಲೀಟ್ರಷ್ಟು ತಣ್ಣಗಿರೋ ನೀರನ್ನ ಹಾಕೋಬೇಕು. ಈ ರೀತಿ ಮಾಡೋದ್ರಿಂದ ಲಿಂಬೆ ವಾಸನೆ ಇರುತ್ತಲ್ಲ, ಲಿಂಬೆ ಹಣ್ಣಿನ ವಾಸನೆ ಇರುತ್ತಲ್ಲ, ಅದು ಹೋಗುತ್ತೆ. ನೀರನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಹಿಂಡ್ಬಿಡಬೇಕು. ನಾನು ಸುಮಾರು 3 ಲೀಟ್ರಷ್ಟು ನೀರನ್ನ ಉಪಯೋಗ ಮಾಡಿದ್ದೆ. ನೀರನ್ನೆಲ್ಲ ತೆಗೆದ್ಮೇಲೆ ಸ್ವಲ್ಪ ಚಪ್ಪಟೆ ಮಾಡ್ಕೊಳ್ಳಿ, ಫ್ಲ್ಯಾಟಾಗಿ ಮಾಡ್ಕೊಳ್ಳಿ. ಫ್ಲ್ಯಾಟಾಗಿ ಮಾಡ್ಕೊಂಡ್ಮೇಲೆ ಏನಾದರೂ ಭಾರವಾಗಿರೋ ವಸ್ತು ಇಡಬೇಕು. ನಾನು ಕುಕ್ಕರ್ನ ಇಡ್ತಾ ಇದ್ದೀನಿ. ಕುಕ್ಕರು ಜಾಸ್ತಿ ಭಾರ ಇರುತ್ತಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡೋದ್ರಿಂದ ಪನ್ನೀರು ಕರೆಕ್ಟಾಗಿ ಸೆಟ್ ಆಗುತ್ತೆ. ಸುಮಾರು 1-2 ಅವರ್ ಹಾಗೆ ಬಿಡಿ, ಕರೆಕ್ಟಾಗಿ ಪನ್ನೀರು ಸೆಟ್ ಆಗಲಿ. ಈಗ ಸುಮಾರು 1-2 ಅವರ್ ಆದಮೇಲೆ ಪನ್ನೀರು ಕರೆಕ್ಟಾಗಿ ಸೆಟ್ ಆಗಿದೆ. ಫ್ಲ್ಯಾಟಾಗಿ ಕರೆಕ್ಟಾಗಿ ಸೆಟ್ ಆಗಿದೆ. ಮನೇಲಿ ಮಾಡೋದ್ರಿಂದ ಕ್ಲೀನಾಗೂ ಇರುತ್ತೆ, ಹೈಜೀನಾಗಿ ಕೂಡ ಇರುತ್ತೆ. ಮೊದಲೇ ಹೇಳ್ದಂಗೆ ಬೇರೆ ಯಾವ ಪದಾರ್ಥನ ಮಿಕ್ಸ್ ಮಾಡ್ತಾರೋ ಅಂಗಡಿಯವರು ಗೊತ್ತಾಗೋದಿಲ್ಲ ನಮಗೆ. 1 ಲೀಟ್ರ್ ಗಟ್ಟಿ ಹಾಲಲ್ಲಿ ಸುಮಾರು 1/4 kg ಪನ್ನೀರನ್ನ ಮಾಡ್ಕೊಂಡಿದ್ದೀನಿ. ಇದ್ರ ಪ್ರಕಾರವಾಗಿ ನೋಡಿ ನಿಮಗೆ ಎಷ್ಟು ಪನ್ನೀರಿನ ಅವಶ್ಯಕತೆ ಇದೆ ಅಂತ. ಅದರ ಪ್ರಕಾರವಾಗಿ ಹಾಲನ್ನ ಉಪಯೋಗ ಮಾಡಿ, ಪ್ರಯತ್ನ ಮಾಡಿ ನೋಡಿ. ಮನೇಲಿ ಕೂಡ ಪನ್ನೀರನ್ನ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.